ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ಇವತ್ತು ನಮ್ಮ ಮನೆ ಒಳಗೆ ಜೇರಪ್ಪ, ನಜ್ಮಪ್ಪ, ಸೊಫಿಯಪ್ಪ ಮತ್ತು ಅವ್ರ ಮಕ್ಕಳು ಎಲ್ಲರೂ ಬಂದಾರ್ರಿ. ಬೆಳ್ಳಿಮೆವರೆಗೂ ಬಂದಿದ್ವಿ ನಾವು, ಆದ್ರೆ ಅವ್ರು ಬರಲಿಲ್ಲ. ಅವರೆಲ್ಲರೂ ಬಂದಾರಲ್ರಿ, ಊಟ ಎಲ್ಲ ಮಾಡ್ಕೊಂಡ್ರಿ ಇವಾಗ. ಮತ್ತು ಇವಾಗ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ರಿ. ಇಲ್ಲ, ನೀವು ಇರ್ರಿ, ನಾನು ಸಂಜೆಗೆ ನಿಮ್ಗೆ ಮ್ಯಾಗಿ ಮಾಡ್ತೀನಿ, ಮ್ಯಾಗಿ ತಿಂದು ಹೋಗ್ರಿ ಅಂತಂದು. ಮ್ಯಾಗಿ ಬೇಡ ಅನ್ನತ್ರಿ. ಹುಡುಗರು ಅದಾವ, ನಾವು ಅವ್ರ ಸಲುವಾಗಿ ಅದ್ರ ಮಾಡ್ತೀನಿ ಅಂತಂದು ಮಾಡತ್ತೀನಿ ರೀ ಇವಾಗ ನಾನು ಮ್ಯಾಗಿ. ಅವರೆಲ್ಲ ಅಲ್ಲಿ ಹೊರಗೆ ಕುಂತಾರ್ರಿ. ನಾನು ಇಲ್ಲೇ ಬಂದು ಮ್ಯಾಗಿ ಮಾಡೋದೇನಿ. ಇಲ್ಲೇ ಫಸ್ಟ್ ಎಣ್ಣೆ ಒಳಗೆ ಜೀರಿಗೆ ಮತ್ತು ಉಳ್ಳಾಗಡ್ಡೆ ಹಾಕೊಂಡೇನಿ ರೀ. ಇಲ್ಲಿ ಕ್ಯಾರೆಟ್ ಕಟ್ ಮಾಡ್ಕೊಳತ್ತೇನೆ ರೀ ಇವಾಗ. ಮತ್ತು ಇದ್ರೊಳಗೆ ನಾನು ಕ್ಯಾರೆಟ್, ಟಮಾಟಿ ಮತ್ತು ಸ್ವಲ್ಪ ಬಟಾಣಿ ಇದ್ವು ರೀ, ಅದನ್ನು ಹಾಕೊಂಡೆ. ಇವಾಗ ಎಲ್ಲ ಬೇಸಿಕ್ ಮಸಾಲೆ ಅಂದ್ರೆ ಉಪ್ಪು, ಖಾರ, ಅರಿಶಿಣದ ಪುಡಿ, ಗರಂ ಮಸಾಲ ಅದೆಲ್ಲ ಹಾಕೊಂಡು ಮ್ಯಾಗಿ ಮಸಾಲ ಹಾಕೊಂಡ್ಬಿಡೋಣ ರೀ. ಎಲ್ಲ ಬೇಸಿಕ್ ಮಸಾಲೆ ಹಾಕಿ ಆಮೇಲೆ ಮತ್ತು ಮ್ಯಾಗಿ ಮಸಾಲೆನೂ ಹಾಕಿದೆ ರೀ. ನೋಡ್ರಿ, ವೆಜಿಟೇಬಲ್ಸ್ ತುಂಬೇವ್ರಿ. ಮ್ಯಾಗಿ ಅಂತಂದ್ರೆ ಹುಡುಗರು ಇಷ್ಟಪಡ್ತಾರೆ, ಮತ್ತು ವೆಜಿಟೇಬಲ್ಸು ತಿನ್ನಲ್ಲ ಅಂತಾರಲ್ರಿ. ಮ್ಯಾಗಿ ಒಳಗಂದ್ರೆ ತಿಂತಾರೆ ರೀ. ಹಾಗಾಗಿ ನೀವು ಈ ರೀತಿ ಹೆಲ್ದಿ ಕೂಡ ಮಾಡಿ ಕೊಡ್ಬೋದು ರೀ. ಮತ್ತು ಇದ್ರೊಳಗೆ ನಾನು ನೀರು ಹಾಕಿದೆ ರೀ. ನಾನು 4 ಪ್ಯಾಕೆಟ್ ಮಸಾಲೆ ಆಗಿನಲ್ರಿ. ಇವಾಗ 4 ಪ್ಯಾಕೆಟ್ ಮ್ಯಾಗಿ ಹಾಕ್ತೀನಿ ರೀ. ನಾವು ಫ್ಯಾಮಿಲಿ ಪ್ಯಾಕ್ ತರಿಸಿದ್ವಿ ರೀ. ಇವಾಗ 4 ಪ್ಯಾಕೆಟ್ ಮ್ಯಾಗಿ ಹಾಕ್ತೀನಿ ರೀ. ಅಂದರೆ ಮತ್ತು ಅದು ಮ್ಯಾಗಿ ಹಾಕಿ ಕುದಿಸ್ಕೊಂಡ್ಮೇಲೆ ನಮ್ಮ ಮ್ಯಾಗಿ ರೆಡಿ ಆಗುತ್ತೆ ರೀ. ರೆಡಿ ಆಗಿದ್ರಲ್ಲಿ ಎಲ್ಲರೂ ತಿನ್ನತ್ತಾರ. ಅದ್ರ ಸೊಪ್ಯಾಪ ನನಗೆ ಚೀಸ್ ಮ್ಯಾಗಿ ಬೇಕಂತಂದು, ಹಾಗಾಗಿ ಅದ ಡಬ್ರಿ ಒಳಗೆ ಮ್ಯಾಗಿ ಹಾಕಿ ಚೀಸ್ ಹಾಕೀನಿ ರೀ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ರೆ ಮೆಲ್ಟ್ ಆಗುತ್ತದು, ಅವಾಗ ಹೋಗಿ ಕೊಡ್ತೀನಿ ರೀ ಆಕಿಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸುರಂಜ್ಪ, ಇವತ್ತು ನಾನು 6:30 ಆತ್ರಿ. ಇವಾಗ ನಾನು ಎದ್ದು ಬಂದೆ. ಇವಾಗ ಮಮ್ಮಿ ಏನನ್ನತ್ತಿದ್ರು, ಇವಾಗ ಚಪಾತಿ ಹಿಟ್ಟು ತಂದಿಲ್ಲ ರೀ ನಾವಿನ್ನು. ಹಾಗಾಗಿ ಮಮ್ಮಿ ಏನನ್ನತ್ತಿದ್ರು, ಎಲ್ಲ ತರಕಾರಿ ಎಲ್ಲ ಅದಾವ, ಹೋಗಿ ಮತ್ತು ನಾನು ಇನ್ನೇ ಬಟಾಣಿನೂ ನೆನೆ ಹಾಕಿದ್ದೆ ರೀ, ಹಸಿರು ಬಟಾಣಿ ಅವನು ನೆನೆ ಹಾಕಿದ್ದೆ. ಸುಮ್ಮನೆ ಅದ್ರೊಳಗೆ ಅಂದ್ರೆ ಕಿಚಡಿ ಟೈಪ್ ಮಾಡ್ಕೊಂಡು ಅದ್ರೊಳಗೆ ಎಲ್ಲ ತರಕಾರಿ ಹಾಕ್ಕೊಂಡು ಹಂಗೆ ಮಾಡ್ಕೊಂಡು ಹೋಗಂತಂದ್ರಿ. ಅದನ್ನು ಮಾಡ್ಕೊಂಡು ಹೋಗ್ತೀನಿ ರೀ ಇವಾಗ. ಅಂದರೆ ನಿಮ್ಮ ಕಡೆ ಯಾವ ತರಕಾರಿ ಅದಾವಲ್ರಿ, ಕ್ಯಾರೆಟ್ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಯಾವಾದರೂ ಇರಲಿ, ನಿಮ್ಗೆ ಯಾವ್ಯಾವ ಬೇಕಲ್ರಿ ಅವನ್ನೆಲ್ಲ ತರಕಾರಿಗಳನ್ನು ಕೂಡ ಫಸ್ಟಿಗೆ ಕಟ್ ಮಾಡ್ಕೊಂಡ್ಬಿಡೋಣ್ರಿ. ನನ್ನ ಹತ್ರ ಇಲ್ಲಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕ್ಯಾರೆಟು ಮತ್ತು ಬೀಟ್ರೂಟ್ ಇತ್ತು. ಬೀಟ್ರೂಟ್ ಹಾಕತ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಕಲರು ಬರುತ್ತೆ ಅದಕ್ಕೆ, ಮತ್ತು ನಮ್ಮ ಹೆಲ್ತಿಗೂ ಒಳ್ಳೇದ್ರಿ ಅದು. ಮತ್ತು ನಾನು ಇದಕ್ಕೆ ನೀವು ಬಿಸಿಬೇಳೆ ಭಾತ್ ಆದರೂ ಅನ್ಬೋದು ರೀ, ಮಸಾಲೆ ಕಿಚಡಿ ಆದರೂ ಅನ್ಬೋದು ರೀ. ಯಾಕಪ್ಪ ಅಂತಂದ್ರೆ ಬಿಸಿಬೇಳೆ ಭಾತ್ ಒಳಗೆ ಭಾಳ ಪ್ರೊಸೆಸ್ ಇರ್ತಾವ್ರಿ ಅದನ್ನು ಮಾಡೋದು. ಅದು ನಾನು ಫುಲ್ ಸಿಂಪಲ್ಲಾಗಿ ಇದನ್ನು ಮಾಡಾಕತ್ತೀನಿ ರೀ. ಹೆಂಗೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ರೀ. ಇಲ್ಲೇ ನಾನು ಅಕ್ಕಿ ಮತ್ತು ತೊಗರಿಬೇಳೆ ಮತ್ತು ಚೆನ್ನಾಗಿ ಬೇಳೆ ತೊಳೆದು ಇಲ್ಲೇ ನೆನೆ ಇಟ್ಟೀನಿ ರೀ. ಮತ್ತು ನೀವು ಬೇಕಂದ್ರೆ ಹೆಸರು ಕಾಳು ಆಗಿರ್ಬೋದು, ಅವೇನು ನಿಮಗೆ ಯಾವ ಕಾಳು ಇಷ್ಟ ಅಲ್ಲ ನೀವು ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೊಬೋದು ರೀ. ನನ್ನ ಕಡೆ ಇವಿದ್ವು, ನಾನು ಇದನ್ನು ಆ್ಯಡ್ ಮಾಡ್ಕೊಂಡೇನಿ ರೀ ಇವಾಗ. ನಾನಿಲ್ಲೇ ಒಂದು ಕುಕ್ಕರ್ ಇಟ್ಟೇನಿ ರೀ, ಅದ್ರೊಳಗೆ ಎಣ್ಣೆ ಹಾಕೊಂಡ್ಬಿಡೋಣ. ಮತ್ತು ಇದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ರೀ. ಆಮೇಲೆ ಮತ್ತೆ ಇದ್ರೊಳಗೆ ಉಳ್ಳಾಗಡ್ಡೆ ಹಾಕೊಳ್ಳೋಣ. ಆಮೇಲೆ ಮತ್ತೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡ್ಬಿಡೋಣ ರೀ ಇದ್ರೊಳಗೆ. ಮತ್ತು ಇದ್ರೊಳಗೆ ನಾನು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ ರೀ. ಮತ್ತು ಇದ್ರೊಳಗೆ ಎಲ್ಲ ತರಕಾರಿ ಅಂದ್ರೆ ಕ್ಯಾರೆಟ್, ಬೀಟ್ರೂಟ್, ಟೊಮ್ಯಾಟೊ ಹಾಕೊಂಡ್ಬಿಡೋಣ ರೀ. ಕಲಸ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇನ್ನೇ ಬಟಾಣಿ ನೆನೆಯ ಹಾಕಿದೆ ಅಂದಲ್ರಿ, ಇವಾಗ ಈ ಬಟಾಣಿನೂ ಇದ್ರೊಳಗೆ ಹಾಕೊಂಡ್ಬಿಡೋಣ ರೀ. ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ, ಅಂದರೆ ಜಲ್ದಿ ಸಾಫ್ಟ್ ಆಗ್ತಾವೆ ತರಕಾರಿ ಎಲ್ಲ. ನಮ್ಮ ಕರೆಂಟ್ ಹೋಗ್ಬಿಟ್ಟು ರೀಪ. ಇವಾಗ ಇದ್ರೊಳಗೆ ಬೇಸಿಕ್ ಮಸಾಲೆ ಅಂದರೆ ಸ್ವಲ್ಪ ಗರಂ ಮಸಾಲ, ಅರಿಶಿನ, ಉಪ್ಪು ಹಾಕೇನ್ರಿ. ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ ಹಾಕೊಂಡು ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಡೋಣ ರೀ. ಇಷ್ಟ ಹಾಕ್ಕೊಳತ್ತೇನೆ ರೀ. ನೀವು ಬೇಕಂದ್ರೆ ಮತ್ತು ಧನಿಯಾ ಪೌಡ್ರ್ ಅದನ್ನೆಲ್ಲ ಹಾಕೋಬೋದು ರೀ, ಆದರೆ ನಾನು ಇಷ್ಟ ಹಾಕ್ಕೊಳತ್ತೇನೆ ರೀ. ನಾನೆಲ್ಲ ಮಸಾಲೆ ಹಾಕೊಂಡೆ ರೀ. ಇವಾಗ ನಾವೇನೆಲ್ಲ ನೆನೆಸಿಟ್ಟಿದ್ವಲ್ಲ
ಇದನ್ನು ಕೂಡ ಅದರೊಳಗೆ ಇವಾಗ ಹಾಕೊಂಡ್ಬಿಡೋಣ ರೀ. ಇವಾಗ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ಇದ್ರೊಳಗೆ ನೀರು ಹಾಕೊಂಡ್ಬಿಡೋಣ ರೀ. ಮತ್ತು ಇದ್ರೊಳಗೆ ಸ್ವಲ್ಪ ಹುಣಸೆ ಹುಳಿನೂ ಹಾಕಿದ್ದೆ ರೀ. ಇವಾಗ ಕುಕ್ಕರ್ ಮುಚ್ಕೊಂಡ್ಬಿಡೋಣ ರೀ. ಇವಾಗ ಇದು ಒಂದು 7-8 ಸೀಟಿ ಆಗೋ ತನಕನೂ ಬಿಡೋಣ ರೀ. ಇವಾಗ ಇದು ಒಂದು 7-8 ಸೀಟಿ ಆಯ್ತು ರೀ. ಇವಾಗ ತಕೊಂಡ್ಬಿಡೋಣ. ಇವಾಗ ಇದು ಮಿಕ್ಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ರೀ. ಇದು ಅಂದ್ರೆ ನಾನು ಸ್ವಲ್ಪ ನೀರು ಗತಿನ ಮಾಡ್ಕೊಂಡೆ ರೀ. ಅಂದ್ರೆ ಅದನ್ನು ಡಬ್ಬಿ ಕಟ್ಕೊಂಡು ಹೋಗ್ತೀನಲ್ಲ ರೀ ನಾನು, ಅಂದರೂ ನೋಡ್ರಿ ಯಾವ ರೀತಿ ಆಗೈತಂತ. ನೋಡ್ರಿ ಯಾವ ರೀತಿ ಆಗೈತೆ ಅಂತಂದು. ಈಸಿನೂ ಐತ್ರಿ, ಟೇಸ್ಟಿನೂ ಐತಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ, ಅಂದ್ರೆ ಜಲ್ದಿನೂ ಆಗತ್ತೆ ರೀ. ಇವಾಗ ಬಾಕ್ಸ್ ಒಳಗೆ ಹಾಕೊಂಡ್ಬಿಡ್ತೀನಿ ರೀ ಇದನ್ನು. ನಾನು ಇವಾಗ ಬಂದೆ ರೀ ಕಾಲೇಜಿಂದ. ಮತ್ತು ಇವತ್ತು ಇದನ್ನು ಕಟ್ಕೊಂಡು ಹೋಗಿದ್ದೇನೆ ರೀ, ಪಲಾವ್. ಇದನ್ನು ಖಿಚಡಿ ಅನ್ಬೇಕು, ಬಿಸಿಬೇಳೆಬಾತ್ ಅನ್ಬೇಕು ಗೊತ್ತಿಲ್ಲ ರೀ. ಆದ್ರೆ ಚಲೋ ಆಗಿತ್ತು ರೀ, ಟೇಸ್ಟಿ ಆಗಿತ್ತು. ಎಲ್ಲರೂ ತಿಂದ್ರೆ ಚಲೋ ಆಗೈತಿ ಅಂತಲೂ ಅಂದರೆ. ಮತ್ತು ನಿಮ್ಗೆ ಏನಾದರೂ ನನ್ನ ಈ ಒಂದು ಬ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.